ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಮಹಿಳಾ ಅಧಿಕಾರಿ ಕೆಡ್ಡಾಕೆ ಕೆಡವೋದಿಕ್ಕೆ ನೌಕರ ಸಹಕರಿಸಿದ್ನ, ಜೊತೆಯಲ್ಲೇ ಇದ್ದ ಅಧಿಕಾರಿಯಿಂದಲೇ ಬ್ಲ್ಯಾಕ್ ಮೇಲ್ಗೆ ಸಹಕರಿಸಲಾಯಿತು. ಖಾಸಗಿ ವಿಡಿಯೋ ಮಾಡೋದಿಕ್ಕೆ ಸರ್ಕಾರಿ ನೌಕರ ಸಹಕರಿಸಿದ ಅನ್ನುವಂತ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಮಾಳಮಾರುತಿ ಪೊಲೀಸರು ವಿನೋದ್ ಟಿ ಎಂಬ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಿದು ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದು? ವೃತ್ತಿ ವೈಷಮ್ಯಕ್ಕೋಸ್ಕರ ಏನಾದರೂ ಮಹಿಳಾ ಅಧಿಕಾರಿಯ ತೇಜೋವಧೆಗೆ ಪ್ಲಾನ್ ಆಗಿತ್ತಾ? ಹೌದು ವಿನಯ್, ಬೆಳಗಾವಿ ಅಧಿಕಾರಿ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದ ಮಹಿಳಾ ಅಧಿಕಾರಿಯ ಬ್ಲಾಕ್ಮೇಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧಿತರ ಸಂಖ್ಯೆ 4ಕ್ಕೆ ಏರಿರುವಂಥದ್ದು. ಮುಂಚೆ ಮೂವರನ್ನ ನಕಲಿ ಪತ್ರಕರ್ತರ ಸೋಗಿನಲ್ಲಿ ಹೋಗಿ 50 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಂತಹ 3 ಆರೋಪಿಗಳನ್ನು ಈಗಾಗಲೇ ಮಾಳಮಾರುತಿ ಪೊಲೀಸರು ಬಂಧಿಸಿದ್ರು. ಆದರೆ ಈ ಕೃತ್ಯಕ್ಕೆ ಸಾಥ್ ನೀಡಿರ್ತಕ್ಕಂಥ ಅದೇ ಮಹಿಳಾ ಅಧಿಕಾರಿಯ ಕಚೇರಿಯಲ್ಲಿ ಕೆಲ ಹಂತದ ಸಿಬ್ಬಂದಿಯಾಗಿರ್ತಕ್ಕಂತಹ ಏನು ವಿನೋದ್ ಟಿ ಎಂಬಾತನನ್ನು ಕೂಡ ಈಗ ಪೊಲೀಸರು ಬಂಧಿಸಿ ಹಿಂಡಲ್ಗ ಜೈಲಿಗೆ ರವಾನಿಸಿರುವಂಥದ್ದು. ಈತ ಕೂಡ ಅಧಿಕಾರಿ ಎಷ್ಟು ಗಂಟೆಗೆ ಕಚೇರಿಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಯಾರ ಜೊತೆ ಜಾಸ್ತಿ ಹೊತ್ತು ಸಮಯವನ್ನು ಕಳೀತಾರೆ ಅನ್ನೋದನ್ನ ಎಲ್ಲ ಮಾಹಿತಿಯನ್ನ ಈ ವಿನೋದ್ ಟಿ ಎಂಬಾತ ಆ ನಕಲಿ ಪತ್ರಕರ್ತರಿಗೆ ನೀಡಿದ್ದ ಅನ್ನುವಂಥದ್ದು ಈಗ ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು. ಈತನು ಕೂಡ ಅಧಿಕಾರಿ ನನಗೆ ಕಿರುಕುಳ ಕೊಡ್ತಾ ಇದ್ರು, ವೃತ್ತಿ ವೈಷಮ್ಯ ಇತ್ತು ಅನ್ನುವಂಥದ್ದು ಈತನ ಆರೋಪವಾಗಿರುವಂಥದ್ದು. ಜೊತೆಗೇನೆ ಈ ಬಂದಂಥ ಹಣದಲ್ಲಿ ಈಗಾಗಲೇ 50 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು ಅವರು. ಬಂದಂತ ಹಣದಲ್ಲಿ ನಿನಗೂ ಕೂಡ 40% ಅಷ್ಟು ಹಣ ಕೊಡ್ತೀವಿ ಅಂತೇಳಿ ಈ ಕಿರಾತಕರು ಆತನಿಗೆ ಆಮಿಷ ಹೊಡಿದ್ರು. ಈ ಕಾರಣಕ್ಕೆ ಆತ ಕೂಡ ಮಹಿಳಾ ಅಧಿಕಾರಿಯ ಚಲನವಲನ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಈಗ ಬಂಧಿತರ ಸಂಖ್ಯೆ ಪ್ರಕರಣ ಸಂಬಂಧಪಟ್ಟಂಗೆ ವಿನಯಗ 4ಕ್ಕೆ ಇರುವಂತದ್ದು. ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.